ವೀಕ್ಷಕರೇ ಶುಭೋದಯ. ವಿಶೇಷ ನೇರ ಪ್ರಸಾರ ಬೃಹತ್ ಜಾತಕಂ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಎಂದಿನಂತೆ ಇಂದು ಕೂಡ ಪಂಚಾಂಗದ ವಿಚಾರಗಳನ್ನು ಜೊತೆಗೆ ದ್ವಾದಶ ರಾಶಿಗಳ ಫಲಾನುಫಲ ಹಾಗೂ ಧಾರ್ಮಿಕ ಚಿಂತನೆಯ ವಿಚಾರಗಳನ್ನು ತಿಳಿಸಿಕೊಡಲಿಕ್ಕೆ ಖ್ಯಾತ ಜ್ಯೋತಿಷಿಗಳು ಆಧ್ಯಾತ್ಮ ಚಿಂತಕರು ಶ್ರೀ ಆಚಾರ್ಯ ಗುರೂಜಿಯವರಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರೂಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಅಸ್ಮದ್ಗುರುಭ್ಯೋ ನಮಃ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಆಪದಾಮಪಹರ್ತಾರಂ ಧಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋರ್ಭೂಯೋ ನಮಾಮ್ಯಹಂ. ಮನೋಜವನ್ ಮಾರುತತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾನ್ ವರಿಷ್ಠಂ ವಾತಾತ್ಮಜನ್ ವಾನರಯೂಥ ಮುಖ್ಯಂ ಶ್ರೀರಾಮಧೂತಂ ಶಿರಸ ನಮಾಮಿ. ಜೈ ಶ್ರೀಮನ್ನಾರಾಯಣ. ವೀಕ್ಷಕರೇ, ಮೊದಲನೆಯದಾಗಿ ಇಂದಿನ ದಿನದ ಪಂಚಾಂಗದ ವಿಚಾರಗಳನ್ನು ಗುರುಗಳಿಂದ ತಿಳ್ಕೊಂಡು ಬಿಡೋಣ. ಗುರುಗಳೇ, ಹೇಗಿದೆ ಇಂದಿನ ದಿನದ ಪಂಚಾಂಗದ ವಿಚಾರ? ನೋಡಿ, ಎಂದಿನಂತೆ ನಾವು ಪಂಚಾಂಗಗಳನ್ನು ತಿಳ್ಕೋಬೇಕು ಅಂತ. ತಿಥಿರ್ವಿಷ್ಣು ಸ್ತತಾವಾರೋ ನಕ್ಷತ್ರಂ ವಿಷ್ಣುರೇವಚ ಯೋಗಶ್ಚ ಕರ್ಣಂಚೈವ ಸರ್ವಂ ವಿಷ್ಣುಮಯಂ ಜಗತ್ತು ಅಂತ. ತಿಥಿ, ವಾರ, ನಕ್ಷತ್ರ, ಯೋಗ ಮತ್ತು ಕರ್ಣಗಳನ್ನೇ ನಾವು ಪಂಚಾಂಗಗಳು ಅಂತ ಹೇಳುವಂಥದ್ದು. ಯಾರೆಲ್ಲ ಪ್ರಾತಃ ಕಾಲಗಳಲ್ಲಿ ಪಂಚಾಂಗಗಳನ್ನು ಕೇಳಿಸ್ಕೊಳ್ತಾರೆ, ನೋಡಿ, ಶ್ರವಣದಿಂದನೂ ಕೂಡ ನಮಗೆ ಫಲ, ಹಾಗೆ ಅದನ್ನು ಹೇಳುವುದರಿಂದನೂ ಕೂಡ ನಮಗೆ ಫಲ ಸಿಗುತ್ತೆ ಅಂತ ತಿಳ್ಕೋಬೇಕು. ಪಂಚಾಂಗವನ್ನು ತಿಳಿದಾಗ ನೀವು ಆ ದಿನ ಮಾಡತಕ್ಕಂತಹ ಶುಭ ಕಾರ್ಯಗಳಲ್ಲಿ ಆಗಲಿ ಅಥವಾ ಯಾವುದೊಂದು ಶುಭ ಪ್ರಯಾಣ ಮಾಡ್ತಾ ಇರ್ತೀರಾ, ಯಾವುದೋ ಒಂದು ಶುಭ ಕಾರ್ಯ ಮಾಡಬೇಕು ಅಂತ ಹೇಳ್ತಾ ಅದು ಎಲ್ಲ ಒಂದು ಚಟುವಟಿಕೆಗಳನ್ನು ಮಾಡ್ಕೊಳ್ತಾ ಇರ್ತೀರ, ಅದೆಲ್ಲವಕ್ಕೂ ಕೂಡ ಶುಭವಾಗುತ್ತೆ, ಅನುಕೂಲ ಆಗುತ್ತೆ, ಯಶಸ್ಸು ಕೂಡ ಪಡಿಬೋದು ಈ ಪಂಚಾಂಗ ಶ್ರವಣದಿಂದ. ಈ ದಿನದ ಪಂಚಾಂಗವನ್ನು ನೋಡೋಣ. ಈ ದಿನ ವಿಶ್ವಾವಸುನಾಮ ಸಂವತ್ಸರ ಇರುವಂಥದ್ದು. ವಿಶ್ವಾವಸುನಾಮ ಸಂವತ್ಸರ ಉತ್ತರಾಯಣ, ಗ್ರೀಷ್ಮ ಋತು, ಜ್ಯೇಷ್ಠ ಮಾಸ. ನೋಡಿ, ಜ್ಯೇಷ್ಠ ಮಾಸದ ಕೃಷ್ಣ ಪಕ್ಷದಲ್ಲಿ ನಾವಿರುವಂಥದ್ದು. ಸೋಮವಾರ ಪಂಚಮಿ, ಕೃಷ್ಣ ಪಂಚಮಿ ನಾವು ಹೇಳ್ತೇವೆ. ಇವತ್ತು ಪಂಚಮಿ, ಸೋಮವಾರ ಶುಭ ದಿನ ಅಂತಲೂ ಕೂಡ ಹೇಳುವಂಥದ್ದು. ಶಿವನ ಆರಾಧನೆಗೆ, ಶಿವಾಭಿಷೇಕ ಮಾಡೋಕ್ಕೆ ನೋಡಿ ಲಿಂಗಾರ್ಚನೆ ಮಾಡ್ಕೊಳ್ತಾ ಇರ್ತಾರೆ. ಆ ಲಿಂಗಾರ್ಚನೆ ಮಾಡೋರು ಇವತ್ತು ಭಗವಂತನಾದ ಹರನಿಗೆ ಅಭಿಷೇಕ ಮಾಡ್ಕೊಳ್ಳಿ. ಅಭಿಷೇಕ ಪ್ರಿಯ ಹರ ಅಂತ ನಾವು ಹೇಳ್ತೀವಿ. ಅಭಿಷೇಕ ಮಾಡ್ಕೊಳ್ಳಿ, ಅನುಕೂಲ ಆಗೊಂದು. ಪಂಚಮಿ ಧನಿಷ್ಠ ನಕ್ಷತ್ರ, ವೈದ್ಯುತಿ ಯೋಗ, ತೈತುಲ ಕರ್ಣವನ್ನು ಈ ಪಂಚಾಂಗಗಳಲ್ಲಿ ನೋಡಬಹುದು. ಇದರ ಜೊತೆ ರಾಹುಕಾಲ ಹಾಗೆ ಯಮಗಂಡ ಕಾಲಗಳು ನೋಡಿ. ಯಾಕಂದ್ರೆ ಈ ದಿನ ಯಾವೊಂದು ಸಮಯದಲ್ಲಿ ನಾವು ಶುಭ ಕಾರ್ಯಗಳನ್ನು ಪ್ರಾರಂಭ ಮಾಡಬಾರ್ದು, ಶುಭ ಪ್ರಯಾಣಗಳನ್ನು ಪ್ರಾರಂಭ ಮಾಡಬಾರ್ದು, ಹೊರಡಬಾರ್ದು ಅಂತ ಹೇಳುತ್ತೆ ಅಂತಂದರೆ ಶಾಸ್ತ್ರದಲ್ಲಿ. ಈ ಯಮಗಂಡ ಕಾಲ ಮತ್ತು ರಾಹುಕಾಲಗಳಲ್ಲಿ ಯಾವುದೇ ರೀತಿಯ ಶುಭ ಪ್ರಯಾಣಗಳನ್ನು ಮಾಡಬಾರ್ದು. ಈ ದಿನದ ರಾಹುಕಾಲವನ್ನು ನೋಡೋಣ. 7:31 9:07 ಈ ದಿನ ನಾವು ರಾಹುಕಾಲವನ್ನು ನೋಡ್ಬೋದು. ಇನ್ನು ಯಮಗಂಡ ಕಾಲ 10:44 12:20 ಈ ದಿನ ನಾವು ಯಮಗಂಡ ಕಾಲವನ್ನು ಕೂಡ ತಿಳ್ಕೊಬೋದು. ಇನ್ನು ಗುಳಿಕ ಕಾಲ 1:57 3:34 ಈ ದಿನ ನಾವು ಗುಳಿಕ ಕಾಲವನ್ನು ಕೂಡ ತಿಳ್ಕೊಬೋದು. ಇನ್ನು ಬ್ರಾಹ್ಮಿ ಮುಹೂರ್ತ, ಜಪತಪ ಹೋಮ ಹವನಾದಿಗಳು ಮಾಡ್ಕೊಳ್ಳಿಕ್ಕೆ ತುಂಬ ಪ್ರಶಸ್ತವಾಗಿರುವಂತಹ ಸಮಯ ಈ ಬ್ರಾಹ್ಮಿ ಮುಹೂರ್ತ. ಮಕ್ಕಳಲ್ಲಿ ವಿದ್ಯಾ ಆಸಕ್ತಿ ಹೆಚ್ಚಾಗಲಿಕ್ಕೂ ಕೂಡ ನೋಡಿ, ಇವಾಗೆಲ್ಲ ಪ್ರಾರಂಭ ಆಗ್ತಾ ಇದೆ, ಶಾಲಾ ಕಾಲೇಜುಗಳೆಲ್ಲ ಪ್ರಾರಂಭ ಆಗ್ತಿರುವ ದಿನಗಳು. ಇವಾಗ ಮಕ್ಕಳಲ್ಲಿ ವಿದ್ಯಾ ಆಸಕ್ತಿ ಹೆಚ್ಚಾಗಬೇಕಂತಂದರೆ ನೀವು ಮಕ್ಕಳನ್ನು ಈ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಒಂದು ಅಭ್ಯಾಸಗಳನ್ನು ಮಾಡಿಸ್ಕೊಳ್ಳಿ, ಅನುಕೂಲ ಆಗುವಂಥದ್ದು. ಬ್ರಾಹ್ಮಿ ಮುಹೂರ್ತ ದಿನ 4:25 5:10 ಈ ದಿನ ಬ್ರಾಹ್ಮಿ ಮುಹೂರ್ತ. ಇನ್ನು ಸೂರ್ಯೋದಯ ಮತ್ತು ಸೂರ್ಯಾಸ್ತಮ. ಈ ದಿನ ಬೆಳಿಗ್ಗೆ ಸೂರ್ಯೋದಯ 5:54 ಸೂರ್ಯೋದಯವಾದರೆ ಸಂಜೆ ಸೂರ್ಯಾಸ್ತಮ 6:47 ಈ ದಿನ ಸೂರ್ಯಾಸ್ತಮವಾಗುವುದನ್ನು ಕೂಡ ನಾವು ನೋಡ್ಬೋದಾಗಿದೆ. ವೀಕ್ಷಕರೇ, ಈ ದಿನದ ಪಂಚಾಂಗದ ವಿಚಾರಗಳನ್ನು ತಿಳಿದುಕೊಂಡ್ವಿ. ಇನ್ನು ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿದೆ ಅನ್ನೋದನ್ನು ಗುರುಗಳಿಂದ ತಿಳಿದುಕೊಳ್ಳೋಣ. ಜೊತೆಗೆ ನೀವು ಕರೆ ಮಾಡಬಹುದು. ನಿಮ್ಮ ಸಮಸ್ಯೆಗಳು ಏನೇ ಇದ್ರೂ ಗುರುಗಳು ಅದಕ್ಕೆ ಪರಿಹಾರವನ್ನು ಸೂಚಿಸ್ತಾರೆ. ಗುರುಗಳೇ, ದ್ವಾದಶ ರಾಶಿಗಳ ಫಲಾನುಫಲ ಇವತ್ತು ಹೇಗಿದೆ? ಇದನ್ನ ಸೋಮವಾರ ಪಂಚಮಿ ತುಂಬ ವಿಶೇಷವಾಗಿರುತ್ತೆ. ಶಿವನಿಗೆ ಈಶಾನ ಸರ್ವವಿದ್ಯಾನಾಂ ಈಶ್ವರ ಸರ್ವಭೂತಾನಾಂ ಬ್ರಹ್ಮಾಧಿಪತಿರ ಬ್ರಹ್ಮಣೋಧಿಪತಿರ ಬ್ರಹ್ಮ ಶಿವೋಮೇ ಅಸ್ತು ಸದಾಶಿವ. ಶಿವನನ್ನು ಪ್ರಾರ್ಥನೆ ಮಾಡ್ಕೊಳ್ತಾ ಪ್ರಾರಂಭ ಮಾಡೋಣ. ಈ ದಿನ ತುಂಬ ವಿಶೇಷವಾಗಿರುವಂತಹ ದಿನ ಕುಂಭರಾಶಿಯವರಿಗೆ ನೋಡಿ. ಯಾಕಂದರೆ ಈ ದ್ವಾದಶ ರಾಶಿಗಳ ಜೊತೆಯಲ್ಲಿ ಈ ದಿನ ಕುಂಭರಾಶಿಯವರ ಗುಣ ಸ್ವಭಾವ ಆಗಲಿ ಅಥವಾ ಅವರಿಗೆ ಯಾವ ಒಂದು ದಿಕ್ಕು ಶುಭ, ಯಾವ ಒಂದು ವಾರ ಶುಭ ಅಥವಾ ಸಂಖ್ಯೆ ಆಗಲಿ ಅಥವಾ ಏನು ಹೇಳ್ತಾರೆ ಬಣ್ಣ ಯಾವ ಶುಭ ಅನ್ನೋದು ಕೂಡ ನಾನು ನಿಮಗೆ ಮುಂದೆ ತಿಳಿಸ್ಕೊಡ್ತೇನೆ. ಇದರ ಜೊತೆ ದ್ವಾದಶ ರಾಶಿಗಳು ಮೇಷ, ವೃಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ, ತುಲ, ವೃಶ್ಚಿಕ, ಧನಸ್ಸು, ಮಕರ, ಕುಂಭ ಮತ್ತು ಮೀನರಾಶಿಗಳು. 12 ರಾಶಿಗಳನ್ನೇ ನಾವು ದ್ವಾದಶ ರಾಶಿಗಳಂತ ಹೇಳುವಂಥದ್ದು. ಪ್ರಥಮ ರಾಶಿ ಮೇಷರಾಶಿಯವರಿಗೆಲ್ಲ ಅನುಕೂಲಗಳಿದೆ ಅಥವಾ ಅನಾನುಕೂಲಗಳಿದೆ ನೋಡೋಣ. ಇದನ್ನು ಮೇಷರಾಶಿಯವರಿಗೆ ಕುಟುಂಬದಲ್ಲಿ ಉತ್ತಮ ಬಾಂಧವ್ಯ ಇರುತ್ತೆ ಅಂತ ಹೇಳ್ತಾ ಇದ್ದೀನಿ. ನೋಡಿ, ಯಾರೆಲ್ಲ ಮೇಷರಾಶಿಗಳಿದ್ದೀರಾ ಗಮನದಲ್ಲಿ ಇಟ್ಕೊಳ್ಬೇಕು, ಯೋಚನೆ ಮಾಡಬೇಕು ನೀವು. ಇವತ್ತು ಜಾತಕ ಬಲದಲ್ಲಿ ಕುಟುಂಬದಲ್ಲಿ ಬಾಂಧವ್ಯ ಹೆಚ್ಚಾಗುತ್ತೆ ಅಂತ ಇದೆ ನೋಡಿ. ಯಾವುದೋ ಒಂದು ವಿನಾಕಾರಣಗಳಿಂದ ಕೆಲವೊಂದು ಸಮಯಗಳಲ್ಲಿ ಕುಟುಂಬದಲ್ಲಿ ವಿರಸಗಳಾಗಿರುತ್ತೆ,
ಕುಟುಂಬದಲ್ಲಿ ಏನೋ ಒಂದು ಸಮಸ್ಯೆನ ಎದುರು ನೋಡ್ತಾ ಇರ್ತೀರಾ, ಆದರೆ ಈ ಕುಟುಂಬವನ್ನ ಬಾಂಧವ್ಯನ್ನ ಬಲಗೊಳಿಸ್ಕೊಳ್ಳಿಕ್ಕೆ ಈ ದಿನ ಶುಭ ಅಂತ ಹೇಳ್ತಾ ಇದೆ. ಆದರೆ ನೀವು ಕುಟುಂಬದವರ ಜೊತೆ ಇರಬೇಕು, ಅವರ ಜೊತೆ ಕಾಲ ಕಳೆಯುವಂಥದ್ದು, ಮಾತನಾಡುವಂಥದ್ದು, ಹಿಂದೆ ಆಗಿರುವಂತಹ ಕೆಲವೊಂದು ಕಠಿಣ ಒಂದು ಕ್ಷಣಗಳೇನಿರುತ್ತೆ, ತಪ್ಪಾಗಿರುತ್ತೆ, ಅದೆಲ್ಲವನ್ನು ಕೂಡ ತಿದ್ದಿಕೊಳ್ಳಲಿಕ್ಕೆ ಇದು ತುಂಬ ಪ್ರಶಸ್ತವಾಗಿರುವಂತಹ ದಿನ ಮೇಷರಾಶಿಯವರಿಗೆ. ಇನ್ನು ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಕೂಡ ದೊರಕುವಂಥದ್ದು, ಶ್ರಮಕ್ಕೆ ತಕ್ಕ ಪ್ರತಿಫಲ ನೋಡಿ. ಯಾವುದೋ ಉದ್ಯೋಗ ಅಥವಾ ವ್ಯಾಪಾರ ವಿಷಯದಲ್ಲಿ ನೀವು ಎಷ್ಟು ಶ್ರಮ ವಹಿಸಿ ಕೆಲಸ ಮಾಡ್ತೀರಾ ಅಷ್ಟು ಫಲವನ್ನು ಈ ದಿನ ನೀವು ಪಡ್ಕೊಳ್ಬೋದು ಅಂತ ಹೇಳ್ತಾ ಇದೆ. ಕೆಲಸದ ನಿಮಿತ್ತ ದೂರದ ಪ್ರಯಾಣ ಕೂಡ ಯೋಗ ಇದೆ ನೋಡಿ. ನಿಮಗೆ ಪ್ರಯಾಣ ಹೋಗುವಂಥದ್ದು, ಒಂದು ಕೆಲಸದ ನಿಮಿತ್ತ ಇವತ್ತು ದೂರದ ಹೊರಗಡೆ ಹೋಗುವಂತಹ ಸನ್ನಿವೇಶ ಕೂಡ ಎದುರು ನೋಡ್ಬೋದು. ಪ್ರಯಾಣ ಕೂಡ ಇದೆ, ಸುಖಕರವಾಗಿರುತ್ತೆ. ನಾವು ಸಾಮಾನ್ಯವಾಗಿ ಕೆಲವ್ರಿಗೆ ಹೇಳ್ತಾ ಇರ್ತೀವಿ, ಪ್ರಯಾಣದಲ್ಲಿ ದೂರ ಪ್ರಯಾಣ ಹೋಗ್ಬಿಡಿ, ಅನಾನುಕೂಲ ಇದೆ ಅಂತ. ಈ ರೀತಿ ಏನಿಲ್ಲ. ಇವತ್ತು ಮೇಷರಾಶಿಯವ್ರಿಗೆ ಏನಾದರೂ ಹೊರಗಡೆ ಹೋಗಬೇಕು ಕೆಲಸದ ನಿಮಿತ್ತ, ನಿಮ್ಮ ಉದ್ಯೋಗದ ನಿಮಿತ್ತ ಏನಾದರೂ ಹೊರಗಡೆ ದೂರದ ಪ್ರಯಾಣ ಇತ್ತಂತಂದರೆ ನೀವು ಇವತ್ತು ಹೋಗ್ಬೋದು, ನಿಮಗೆ ಅನುಕೂಲ ಆಗುತ್ತೆ ಮೇಷರಾಶಿಯವರಿಗೆ. ಇನ್ನು ವೃಷಭ ರಾಶಿಯವರಿಗೆ ನೋಡೋಣ. ಈ ದಿನ ವೃಷಭ ರಾಶಿಯವರಿಗೆ ಸಾಲ ಮರುಪಾವತಿ ಮಾಡುವ ಸಾಧ್ಯತೆ ಹೆಚ್ಚಿರುವಂಥದ್ದು ಒಳ್ಳೆಯ ದಿನ ವೃಷಭ ರಾಶಿಯವರಿಗೂ ಕೂಡ. ನೋಡಿ, ಸಾಲ ಅನ್ನುವಂಥದ್ದು ತುಂಬ ಅದು ಕಷ್ಟಕರ ಸಂಗತಿ. ಅದು ಯಾರಿಗೇ ಆಗಲಿ ಸಾಲ ತಗೊಂಡಿರ್ತಾರೆ, ಪಾಪ ಅದು ತೀರಿಸ್ಲಿಕ್ಕೆ ಆಗ್ತಾ ಇರಲ್ಲ, ಏನೇನೋ ತೊಂದರೆಗಳು ಅನುಭವಿಸ್ತಾ ಇರ್ತಾರೆ. ಕೆಲವ್ರ ಹತ್ರ ಹಣ ಇದ್ರೂ ಕೂಡ ಅದನ್ನು ಸಾಲ ಮರುಪಾವತಿ ಮಾಡ್ಲಿಕ್ಕೆ ಆಗ್ತಾ ಇರಲ್ಲ. ಈ ದಿನ ಶುಭ ದಿನ ನೋಡಿ. ಯಾರಾದರೂ ಸಾಲ ಬಾಧೆಯಿಂದ ನರಳ್ತಾ ಇತ್ತು ಅಂತಂದರೆ, ಸಾಲ ಬಾಧೆ ಹೆಚ್ಚಾಗಿತ್ತು ಅಂತಂದರೆ, ಇವತ್ತೇನಾದರೂ ಅವಕಾಶಗಳು ಸಿಕ್ತು ಅಂತಂದರೆ ಸಾಲ ವಾಪಸ್ ಮಾಡಿಬಿಡಿ ನೀವು. ಯಾಕಂದರೆ ಮುಂದಿನ ದಿನಗಳಲ್ಲಿ ಅನುಕೂಲ ಆಗುತ್ತೆ, ಸಾಲವನ್ನು ನೀವು ಮರುಪಾವತಿ ಮಾಡಲೇಬೇಕು ಇವತ್ತು. ಇನ್ನು ಸರ್ಕಾರಿ ಕೆಲಸದ ವ್ಯವಹಾರದಲ್ಲಿ ತೊಂದರೆ ಅಂತ ಹೇಳ್ತಾರೆ. ಯಾರೆಲ್ಲ ವೃಷಭ ರಾಶಿಗಳಿದ್ದಾರೆ ಗಮನದಲ್ಲಿ ಇಟ್ಕೊಳ್ಳಿ. ಈ ಗೌರ್ಮೆಂಟ್ ಕೆಲಸದ ವಿಚಾರದಲ್ಲಿ ಸ್ವಲ್ಪ ನಿಮಗೆ ತೊಂದರೆಗಳಾಗುವಂಥದ್ದು ಕೂಡ ಇದೆ ಅಂತ ಹೇಳ್ತಾ ಇದೆ. ಅಂದರೆ ಯಾವುದೋ ಒಂದು ಅಡ್ಡಿಗಳು ಬರುವಂಥದ್ದು, ಆತಂಕಗಳಾಗ್ಬೋದು. ಈ ಗೌರ್ಮೆಂಟ್ ಕೆಲಸ ಅಂದ್ರೇ ಆ ರೀತಿ ಕೆಲವೊಂದು ತೊಂದರೆಗಳಾಗ್ತಾ ಇರುತ್ತೆ. ಇವತ್ತು ಆಗುತ್ತೆ ಅಂತ ಹೇಳಿರ್ತಾರೆ, ಆಗ್ತಾ ಇರಲ್ಲ. ಆ ರೀತಿಯಲ್ಲಿ ಇರ್ತೀವಿ. ಸೋಮವಾರ ಒಳ್ಳೆ ದಿನ, ಇವಾಗ ಕೆಲಸ ಕಾರ್ಯಗಳು ಪ್ರಾರಂಭ ಆಗ್ತಾ ಇರುತ್ತೆ. ನೋಡ್ಕೊಳ್ಳಿ, ಸ್ವಲ್ಪ ತೊಂದರೆಗಳನ್ನ ಎದುರು ನೋಡಬೇಕಾಗುತ್ತೆ. ಎಚ್ಚರಿಕೆಯಿಂದ ಕೆಲಸ ಕಾರ್ಯಗಳನ್ನು ವೃಷಭ ರಾಶಿಯವರು ದಿನ ಮಾಡ್ಕೊಳ್ಬೇಕು. ಇನ್ನು ಆರೋಗ್ಯದ ಬಗ್ಗೆ ಎಚ್ಚರಿಕೆ ವಹಿಸುವುದು ಕೂಡ ಸೂಕ್ತ ಅಂತ ಹೇಳ್ತಾ ಇದೆ. ಆರೋಗ್ಯದ ಕಡೆ ಗಮನ ಕೊಡಬೇಕು. ಯಾರು ವೃಷಭ ರಾಶಿಗಳಿದ್ದೀರಾ ಗಮನದಲ್ಲಿ ಇಟ್ಕೊಳ್ಳಿ. ಯಾವುದೋ ಕೆಲಸ ಕಾರ್ಯ ಆಗ್ತಾ ಇಲ್ಲ ಅಂತ ಆ ಕೆಲಸದ ಬಗ್ಗೆ ಚಿಂತನೆ ಮಾಡ್ತಾ ಆರೋಗ್ಯವನ್ನು ನೀವು ಹಾಳು ಮಾಡ್ಕೊಳ್ಬಾರ್ದು. ಅದ್ರ ಬಗ್ಗೆ ಚಿಂತನೆ ಮಾಡಿ ಎಚ್ಚರ ವಹಿಸಬೇಕಾಗುತ್ತೆ ಇದನ್ನು ವೃಷಭ ರಾಶಿಯವರು. ಇನ್ನು ಮಿಥುನ ರಾಶಿಯವರಿಗೆ ನೋಡೋಣ. ಇದರ ಮಿಥುನ ರಾಶಿಯವರು ಆರೋಗ್ಯದ ಸಮಸ್ಯೆ ಹೆಚ್ಚು ಉಂಟಾಗುತ್ತೆ ಅಂತ ಹೇಳ್ತಾ ಇದೆ. ಮಿಥುನ ರಾಶಿಯವರಿಗೂ ಕೂಡ ಆರೋಗ್ಯದ ನಿಮಿತ್ತ ತೊಂದರೆಗಳನ್ನು ಎದುರಿಸಬೇಕು ಅಂತ ಹೇಳ್ತಾರೆ. ಹಾಗಾಗಿ ಸ್ವಲ್ಪ ಜಾಗೃತರಾಗಿರಬೇಕಾಗುತ್ತೆ. ಶನಿಯ ಪ್ರಭಾವ ಆಗಲಿ, ಶನಿಯ ದೃಷ್ಟಿ ಕೂಡ ಇರೋದ್ರಿಂದ ಸ್ವಲ್ಪ ಜಾಗೃತರಾಗಿರಬೇಕು ಮಿಥುನ ರಾಶಿಯವರು ಆರೋಗ್ಯದ ವಿಚಾರವಾಗಿ. ಇನ್ನು ವ್ಯವಹಾರದಲ್ಲಿ ಉತ್ತಮ ಲಾಭ ಕೂಡ ಇರುವಂಥದ್ದು. ವ್ಯಾಪಾರ ಉದ್ಯೋಗದಲ್ಲಿ ವ್ಯವಹಾರಗಳಲ್ಲಿ ಲಾಭಾಂಶ ಅಂತ ನೋಡ್ತಾ ಇದೆ ನೋಡಿ. ಏನಾದರೂ ವ್ಯವಹಾರಗಳನ್ನು ನೀವು ಮಾಡ್ಕೊಳ್ಬೇಕು ಅಂದ್ಕೊಂಡಿದ್ರೆ ಅದ್ರ ಬಗ್ಗೆ ಚಿಂತನೆ ಮಾಡಿ ಅನುಕೂಲ ಆಗುತ್ತೆ. ಇನ್ನು ಕೆಲಸದಲ್ಲಿ ಬಡ್ತಿ ಪಡೆದುಕೊಡುವಂತಹ ಸಾಧ್ಯತೆ ಕೂಡ ಇರುವಂಥ ನೋಡಿ. ಉದ್ಯೋಗದಲ್ಲಿ ಅನುಕೂಲ ಇದೆ, ಮುಂಬಡ್ತಿ ಸಿಗುವಂತಹ ಸಾಧ್ಯತೆ ಕೂಡ ಮಿಥುನ ರಾಶಿಯವರಿಗೆ ಇದನ್ನ ಇರುವಂಥದ್ದು. ಗುರುಗಳೇ, ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಮಾತಾಡ್ತಿದ್ದೀರಾ? ರೂಪಾ ಅಂತ ಮೇಡಮ್, ಬೆಂಗಳೂರಿಂದ. ನಮಸ್ತೆ ರೂಪಾ ಅವರೇ, ಯಾರ ಬಗ್ಗೆ ಕೇಳಬೇಕಿತ್ತು? ಮಗಳ ಬಗ್ಗೆ ಕೇಳಬೇಕಾಯಿತು. ಡೇಟ್ ಆಫ್ ಬರ್ತ್ ತಿಳಿಸಿ. 19/3/2003. ಹುಟ್ಟಿದ ಸಮಯ? ಸಂಜೆ 5:25 ಮೇಡಮ್. ಸ್ಥಳ? ಬೆಂಗಳೂರು ಮೇಡಮ್. ಗುರೂಜಿ ಅವರಿದ್ದಾರೆ, ಮಾತನಾಡಿ. ನಮಸ್ಕಾರ ಗುರೂಜಿ. ನಮಸ್ತೆ ಅಮ್ಮ. ಮಾರ್ಚ್ 19, 2003. 2003. ಹೇಳಮ್ಮ, ಏನ್ರ ಬಗ್ಗೆ ಕೇಳಬೇಕಿತ್ತು? ಮದುವೆ ಬಗ್ಗೆ ಕೇಳಬೇಕಾಗಿತ್ತು. ಹಸ್ತ ನಕ್ಷತ್ರ, ಕನ್ಯಾ ರಾಶಿ. ಆಗಿದೆ. ಓಕೆ. ಮಗುನು ಇದೆ 3 ತಿಂಗಳದು. ಗಂಡ ಹೆಂಡತಿ ನಡುವೆ ಯಾವಾಗಲೂ ಕಿರಿಕಿರಿ ಆಯ್ತಾನೆ ಇರುತ್ತೆ ಗುರುಜಿ. ಓಕೆ. ಸಪ್ತಮಾಧಿಪತಿ ನೋಡಿ ಶನಿ ಏನಾಗ್ಬಿಡುತ್ತೆ ನೋಡಿ, ಜಾತಕವನ್ನು ತೋರಿಸಿದ್ರೆ ಯಾರು ಬೇಕಾದ್ರೂ ಹೇಳ್ಬಿಡ್ತಾರೆ. ಯಾಕಂದ್ರೆ ಸಪ್ತಮಾಧಿಪತಿ ಶನಿ ರಾಹು ಜೊತೆ ಇರೋದ್ರಿಂದ ವಿವಾಹದಲ್ಲಿ ತುಂಬಾ ಅಡೆತಡೆಗಳು ಬರುತ್ತೆ ಅಂತ ಹೇಳುತ್ತೆ. ಯಾರದೇ ಜಾತಕ ಆದ್ರೂ ನೋಡಮ್ಮ ಆ ರೀತಿ ಇರುವಂಥದ್ದು. ಇವಾಗ ಶನಿಯ ಒಂದು ಪ್ರಭಾವದಿಂದ ನಿಮ್ಮ ಮಗಳಿಗೆ ತುಂಬ ಅನಾನುಕೂಲಗಳಾಗುವಂಥದ್ದು, ಈ ರಾಹುವಿನ ಪ್ರಭಾವದಿಂದ ತೊಂದರೆಗಳಾಗ್ತಾ ಇರುತ್ತೆ. ಹಾಗಾಗಿ ನೀವು ಸ್ವಲ್ಪ ಜಾಗೃತರಾಗಿರಬೇಕಾಗುತ್ತೆ. ಮದುವೆ ವಿಚಾರದಲ್ಲಿ ಮಗು ಹುಟ್ಟಿರುವಂಥದ್ದು ಚಂದ್ರ ದಶೆಯಲ್ಲಿ ಆಗಿರೋದ್ರಿಂದ ಇವಾಗಲೂ ಕೂಡ ಆ ಮಗುವಿಗೆ ರಾಹು ದಶೆ ನಡೀತಾ ಇದೆ. ಹಾಗಾಗಿ ನೋಡಿ, ರಾಹು ದಶೆ 2031ವರೆಗೂ ಕೂಡ ತುಂಬ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ನೋಡಿ. ತುಂಬ ಹುಷಾರಾಗಿರಬೇಕು. ಗಂಡನ ಜೊತೆ ಇರುವಾಗಲಿ, ಮಕ್ಕಳ ಜೊತೆ ಇರುವಾಗಲಿ, ಸಂಸಾರದಲ್ಲಿ ಎಲ್ಲೇ ಆಗಲಿ ಕೂಡ ರಾಹು ದಶೆ ಆಗ್ತಾ ಇದೆ ಮಗುಗೆ. ಯಾಕಂದರೆ ನಾವು ಸಾಮಾನ್ಯವಾಗಿ ಹೇಳ್ತಿರ್ತೀವಿ ಕುಜರಾಹು ಸಂಧಿಶಾಂತಿ ಕೂಡ ಮಾಡಿಸ್ಕೊಳ್ಬೇಕು ಅಂತ. ಅಂದರೆ ಈ ಕುಜ ಮತ್ತು ರಾಹುವಿನ ಸಂಧಿ ಅಂದರೆ ಯಾವಾಗ ಕುಜ ದಶೆ ಮುಕ್ತಾಯ ಆಗಿ ರಾಹುದ ಒಂದು ಮಂಗಳ ಅಂದರೆ ಕುಜ ದಶೆ ಮುಕ್ತಾಯವಾಗಿ ರಾಹು ದಶೆ ಪ್ರಾರಂಭ ಆಗ್ತಿರುತ್ತೆ, ಆ ಸಮಯಗಳಲ್ಲಿ ಶಾಂತಿಯನ್ನು ಮಾಡ್ಕೊಳ್ಬೇಕು. ನೀವೇನಾದರೂ ಮಾಡ್ಕೊಂಡಿಲ್ಲ ಅಂದರೆ ಇನ್ನೂ ತೊಂದರೆಗಳು ಅನುಭವಿಸ್ತಾ ಇರ್ತೀರ. ಆದರೆ 31 ನಂತರ ತುಂಬ ಚೆನ್ನಾಗಿದೆ, ಗುರುದಶೆ ಪ್ರಾರಂಭ ಆಗುತ್ತೆ. ಅಷ್ಟರೊಳಗಡೆ ಕೆಲವೊಂದು ನಾನು ಪೂಜೆ ಹೇಳ್ಕೊಡ್ತೀನಿ. ಒಂದ್ಸರಿ ನೀವು ನಮ್ಮ ಕಚೇರಿಗೆ ಬಂದರೆ ನಿಮಗೆ ಫುಲ್ ಡೀಟೇಲ್ಸ್ ಆಗಿ ನಿಮಗೆ ಕೆಲವೊಂದು ಪೂಜೆ ಪುನಸ್ಕಾರಗಳ ಬಗ್ಗೆ ತಿಳಿಸ್ಕೊಡ್ತೀನಿ. ಅದನ್ನು ಮಾಡ್ಕೊಳ್ರಿ, ಮುಂದೆ ನಿಮಗೆ ಅನುಕೂಲ ಆಗುತ್ತಮ್ಮ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು.
ಗುರುಗಳೇ, ಮುಂದಿನ ರಾಶಿಗಳ ಫಲಾನುಫಲ ಹೇಗಿದೆ? ನೋಡಿ, ಮುಂದಿನ ರಾಶಿ ಕರ್ಕಾಟಕ ರಾಶಿ. ಇದನ್ನು ಕರ್ಕಾಟಕ ರಾಶಿಯವರಿಗೆ ಅನುಕೂಲಗಳಿದೆ ಅಥವಾ ಅನಾನುಕೂಲಗಳಿದೆ ನೋಡೋಣ. ಇದನ್ನು ನಿಮಗೆ ಅನಾನುಕೂಲವಾಗಲಿದೆ ಅಂತ ಹೇಳ್ತಾ ಇದೆ ನೋಡಿ. ಕರ್ಕಾಟಕ ರಾಶಿಯವರು ಹೆಚ್ಚಿನ ಜಾಗೃತಿ ವಹಿಸಬೇಕು. ಈ ದಿನದಲ್ಲಿ ಅನಾನುಕೂಲ, ಯಾವುದೋ ಒಂದು ಕೆಲಸ ಅನ್ಕೊಂಡಿರ್ತಾರೆ ನೋಡಿ, ಸೋಮವಾರ ಅಲ್ವಾ, ಯಾವುದೋ ಒಂದು ಕೆಲಸ ಕಾರ್ಯ ಪ್ರಾರಂಭ ಮಾಡಬೇಕು, ಹಿಂದಿನ ದಿನ ರಜಾ ಇರೋದ್ರಿಂದ ಎಲ್ಲ ಸ್ಥಗಿತಗೊಂಡಿರ್ತವೆ, ನಿಂತೋಗ್ಬಿಟ್ಟಿರುತ್ತೆ. ಆ ಎಲ್ಲ ಕೆಲಸ ಕಾರ್ಯಗಳು ಆಗಬೇಕು ಅಂದ್ರೆ ತುಂಬ ಬೇಗ ಕೆಲಸ ಕಾರ್ಯ ಆಗಬೇಕು ಅಂದ್ಕೊಳ್ತಿರ್ತೀರ. ಅಂಥದ್ದಲ್ಲಿ ಏನಾಗ್ಬಿಡುತ್ತೆ, ತೊಂದರೆ ಅಂತ ಹೇಳ್ತಾ ಇದೆ. ಯಾವ ಕೆಲಸನೂ ಆಗಲ್ಲ ಅಂತ ಹೇಳ್ತಾ ಇದೆ, ಅಡೆತಡೆಗಳು ಬರುತ್ತೆ ಅಂತ ಹೇಳ್ತಾ ಇದೆ. ಹಾಗಾಗಿ ಜಾಗೃತ ವಹಿಸಿ ಮುಂದೆ ಅಂದರೆ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಂಡು ಆ ಕೆಲಸ ಕಾರ್ಯಗಳ ಬಗ್ಗೆ ನೀವು ಹೋಗ್ಬೇಕಾಗುತ್ತೆ. ಇನ್ನು ಕೆಲಸದ ವಿಷಯದಲ್ಲಿ ಅಸಡ್ಡೆ ತೊಂದರೆ ಅಂತ ಹೇಳ್ತಾ ಇದ್ರು ನೋಡಿ. ಅಸಡ್ಡೆಯಿಂದ ತೊಂದರೆ, ಯಾವುದೋ ಕೆಲಸ ಆಗುತ್ತೆ ಬಿಡು ಇವತ್ತು ಅಂದ್ಕೊಂಡಿದ್ರೆ, ಇದು ಗೋಚಾರ ಫಲದಲ್ಲಿ ಹೇಳ್ತಾ ಇದೆ ನಿಮಗೆ ಕೆಲಸದಲ್ಲಿ ತೊಂದರೆ ವಿಘ್ನಗಳು ಬರುತ್ತೆ. ಅದ್ರ ಜೊತೆ ಏನಾದರೂ ಅಸಡ್ಡೆ ತೋರಿಸಿದ್ರೆ ಅಂದರೆ ಇನ್ನೂ ತೊಂದರೆಗಳಾಗ್ಬಿಡುತ್ತೆ. ಹಾಗಾಗಿ ಜಾಗೃತ ವಹಿಸಬೇಕು, ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಬೇಕಾಗುತ್ತೆ. ಯಾವುದೇ ಕೆಲಸದ ವಿಚಾರವಾಗಿ ಕೆಲಸ ಬದಲಾಯಿಸಲು ಕೂಡ ಸೂಕ್ತ ಸಮಯ ಅಲ್ಲ ಅಂತ ಹೇಳ್ತಾ ಇದೆ ನೋಡಿ. ಯಾರು ಕರ್ಕಾಟಕ ರಾಶಿಯಲ್ಲಿದ್ದೀರಾ, ಹೆಚ್ಚಿನ ಜಾಗೃತಿ ವಹಿಸಬೇಕು. ಉದ್ಯೋಗ ವ್ಯಾಪಾರದ ನಿಮಿತ್ತ ಇವತ್ತು ಕೆಲಸ ಬದಲಾವಣೆ, ಈಗ ಏನೋ ಕೆಲಸ ಆಗ್ತಾ ಇಲ್ಲ ಅಂತಂದರೆ ಈ ಕೆಲಸ ಬೇಡ, ನಾವು ಬೇರೆ ಕೆಲಸ ಮಾಡ್ತೀನಿ ಅಂತ ಹೋಗ್ಬಾರ್ದು. ಇವತ್ತು ಆ ರೀತಿ ಮನಸ್ಸು ಇರುತ್ತೆ ನಿಮಗೆ, ಅದನ್ನು ನೀವು ದೃಢ ಸಂಕಲ್ಪ ಮಾಡಬೇಕು, ದೃಢ ನಿರ್ಧಾರ ಮಾಡಬೇಕು. ಯಾವುದೇ ಒಂದು ನಿರ್ಧಾರ ಮಾಡುವಾಗ ಯೋಚನೆ ಮಾಡಿ ಯಾವುದೇ ಕೆಲಸಗಳನ್ನು ಬದಲಾವಣೆ ಮಾಡಬಾರ್ದು ಅಂತ ಹೇಳ್ತಾರೆ. ಜಾತಕ ಪರದಲ್ಲಿ ಇರೋದ್ರಿಂದ ಹೆಚ್ಚಿನ ಜಾಗೃತೆಯಿಂದ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಳಿ ಕರ್ಕಾಟಕ ರಾಶಿಯವರು ಈ ದಿನ. ಇನ್ನು ಸಿಂಹರಾಶಿಯವರಿಗೆ ನೋಡಿದಾಗ ನಿಮ್ಮ ಆರ್ಥಿಕ ಸ್ಥಿತಿ ಸುಧಾರಿಸಲಿದೆ ಅಂತ ಹೇಳ್ತಾರೆ. ಯಾರೆಲ್ಲ ಸಿಂಹರಾಶಿಗಳಿದ್ದೀರಾ, ಆರ್ಥಿಕ ಪರಿಸ್ಥಿತಿಯಲ್ಲಿ ಏರುಪೇರು ಉಂಟಾಗುವಂತಹ ಸಂಭವ ಇರೋದ್ರಿಂದ ಹೆಚ್ಚಿನ ಜಾಗೃತಿ ವಹಿಸಬೇಕು. ಹೊಸ ಕೆಲಸದ ಪ್ರಯತ್ನಕ್ಕೆ ಸೂಕ್ತ ಸಮಯ ಅಂತ ಹೇಳ್ತಾ ಇದೆ. ಹೊಸದಾಗಿ ಏನಾದರೂ ಕೆಲಸ ಕಾರ್ಯ ಮಾಡ್ಕೊಳ್ಬೇಕು ಅಂದರೆ ಸಿಂಹರಾಶಿಯವರು ನೀವು ಇವತ್ತು ವಿಶೇಷವಾಗಿರುತ್ತೆ. ಇವತ್ತು ಅನುಕೂಲ ಆಗುತ್ತೆ ಕೂಡ, ಅದರಿಂದ ಅಭಿವೃದ್ಧಿ ಕೂಡ ಆಗುತ್ತೆ, ಮಾಡ್ಕೊಳ್ಬೋದು. ದೂರದ ಪ್ರಯಾಣದಲ್ಲಿ ಕೂಡ ಸಾಧ್ಯತೆ ಇರುವಂಥ ಯಾರು ಸಿಂಹರಾಶಿಗಳಿದ್ದರೆ ದೂರದ ಪ್ರಯಾಣ ಕೂಡ ಇವತ್ತು ಅನುಕೂಲ ಇದೆ ಅಂತ ಹೇಳ್ತಾ ಇದೆ ಸಿಂಹರಾಶಿಯವರಿಗೆ. ಹಾಗೆ ಇನ್ನು ಕನ್ಯಾ ರಾಶಿಯವರಿಗೆ ನೋಡೋಣ, ಮನೆಯಲ್ಲಿ ಶುಭ ಕಾರ್ಯಗಳ ಸಾಧ್ಯತೆ ಇರುವಂಥದ್ದು. ಯಾರೆಲ್ಲ ಕನ್ಯಾ ರಾಶಿಗಳಿದ್ರೆ ಮನೆಯಲ್ಲಿ ಶುಭ ಕಾರ್ಯಗಳ ಬಗ್ಗೆ ಚಿಂತನೆ ಮಾಡಿ ಯೋಚನೆ ಆಗುತ್ತೆ. ಇವತ್ತು ಆ ಒಂದು ಶುಭ ಕಾರ್ಯಗಳಿಗೆ ಅನುಕೂಲಕರವಾದ ದಿನ. ಇನ್ನು ಆರೋಗ್ಯದಲ್ಲಿ ಉತ್ತಮವಾಗಿರುತ್ತೆ, ಕೆಲಸದಲ್ಲಿ ಹೆಚ್ಚಿನ ಒತ್ತಡ ಕೂಡ ಇರುವಂಥದ್ದು. ಆರೋಗ್ಯದಲ್ಲಿ ಅನುಕೂಲ ಆಗುತ್ತೆ, ಆದರೆ ಕೆಲಸ ಕಾರ್ಯದಲ್ಲಿ ಸ್ವಲ್ಪ ಒತ್ತಡ ಇರೋದ್ರಿಂದ ಹೆಚ್ಚಿನ ಜಾಗೃತಿ ವಹಿಸಬೇಕು ಕನ್ಯಾ ರಾಶಿಯವರು. ಗುರುಗಳೇ, ಇನ್ನುಳಿದ ರಾಶಿಗಳ ಫಲಾನುಫಲ ಹೇಗಿದೆ ತಿಳಿಸ್ಕೊಡಿ. ನೋಡಿ, ಮುಂದಿನ ರಾಶಿ ತುಲಾರಾಶಿ. ಇದನ್ನ ತುಲಾರಾಶಿಯವರಿಗೆ ಏನೇನು ಅನುಕೂಲಗಳಿದೆ ಅಥವಾ ಅನಾನುಕೂಲಗಳಿದೆ ನೋಡೋಣ. ಇದನ್ನ ತುಲಾರಾಶಿಯವರಿಗೆ ಹೊಸ ಆಸ್ತಿ ಖರೀದಿಸುವ ಯೋಚನೆ ಮಾಡ್ತೀರಾ ಅಂತ ಹೇಳ್ತಿದ್ರು ನೋಡಿ. ಒಳ್ಳೆ ವಿಚಾರ, ಏನೋ ಒಂದು ಆಸ್ತಿ ವಿಚಾರವಾಗಿ ಯಾವುದೋ ಒಂದು ತಗೋಬೇಕು ಅಂದ್ಕೊಳ್ತಾ ಇರ್ತೀರಾ, ಯೋಚನೆ ಮಾಡ್ತಾ ಇದ್ದೀರಾ ನೋಡಿ. ಅದ್ರ ಬಗ್ಗೆ ಏನಾದರೂ ಅನುಕೂಲಗಳಿತ್ತು ಅಂತಂದರೆ ಅದರ ಕಡೆ ಗಮನವನ್ನು ಕೊಡಿ, ನಿಮಗೆ ಆಸ್ತಿ ವಿಚಾರದಲ್ಲಿ ಅನುಕೂಲ ಆಗುತ್ತೆ. ಇನ್ನು ವ್ಯಾಪಾರಿಗಳಿಗೆ ಇದನ್ನ ಹೆಚ್ಚಿನ ಧನಲಾಭ ಇರುವಂಥದ್ದು. ಯಾರೆಲ್ಲ ವ್ಯಾಪಾರಸ್ಥರಿರ್ತೀರ ತುಲಾರಾಶಿಯವರು ಧನಲಾಭ ಅಂತ ಹೇಳ್ತಾ ಇದ್ದೀನಿ ನೋಡಿ. ಅನುಕೂಲ ಆಗುತ್ತೆ ಇವತ್ತು ನಿಮಗೆ ವ್ಯಾಪಾರದಲ್ಲಿ ಹೆಚ್ಚಳವಾಗುವಂಥದ್ದು. ಅಥವಾ ಆ ವ್ಯಾಪಾರ ಆದಾಗ ಕೆಲವೊಬ್ರಿಗೆ ಹೇಳ್ತೇವೆ, ಗುರುಗಳೇ ಚೆನ್ನಾಗಿ ವ್ಯಾಪಾರ ಆಯಿತು ಆದರೆ ನಮಗೆ ಲಾಭಾಂಶ ತಕ್ಕ ಮಟ್ಟಿಗಿಲ್ಲ ಅಂದರೆ ಕೆಲವೊಬ್ರಿಗೂ ಅವ್ರು ಅಂದ್ಕೊಂಡಿರ್ತಾರೆ ಇಷ್ಟು ವ್ಯಾಪಾರ ಆದರೆ ಇಷ್ಟು ನಮಗೆ ಲಾಭಾಂಶ ಸಿಗುತ್ತೆ ಅಂತ. ಇವತ್ತು ಇನ್ನೂ ಹೆಚ್ಚಿನದಾಗಿ ಲಾಭ ಸಿಗುವಂತಹ ಮುನ್ಸೂಚನೆ ಕೂಡ ಇರುವಂಥದ್ದು ತುಲಾರಾಶಿಯವರಿಗೆ. ಇನ್ನು ಆರೋಗ್ಯದ ಬಗ್ಗೆ ಎಚ್ಚರ ವಹಿಸುವುದು ಕೂಡ ಸೂಕ್ತ. ಯಾರೆಲ್ಲ ತುಲಾರಾಶಿಗಳಿದ್ದೀರಾ ಆರೋಗ್ಯದ ಕಡೆ ಗಮನ ಕೊಡಿ. ಇನ್ನು ವ್ಯಾಪಾರದಲ್ಲಿ ಆಗಲಿ ಉದ್ಯೋಗದಲ್ಲಿ ಅನುಕೂಲ ಇದೆ, ಆದರೆ ಆರೋಗ್ಯದ ಕಡೆ ಗಮನ ಕೊಡಿ, ಅನುಕೂಲ ಆಗುವಂಥದ್ದು ತುಲಾರಾಶಿಯವರಿಗೆ. ಇನ್ನು ವೃಶ್ಚಿಕ ರಾಶಿಯವರಿಗೆ ನೋಡೋಣ, ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಎಚ್ಚರ ವಹಿಸಬೇಕು ಅಂತ ಹೇಳ್ತಾ ಇದೆ. ವೃಶ್ಚಿಕ ರಾಶಿಯವರು ನೋಡಿ ಇವತ್ತು ಗಮನದಲ್ಲಿ ಇಟ್ಕೊಳ್ಬೇಕು. ಇವತ್ತೇನಾದರೂ ಒಂದು ನಿರ್ಧಾರ ಮಾಡುವಾಗ ಯಾವುದೋ ಒಂದು ಕೆಲಸದ ನಿಮಿತ್ತನೋ ಅಥವಾ ನಿಮ್ಮ ಕೆಲವೊಂದು ಅವರ ವೈಯಕ್ತಿಕ ವಿಚಾರಗಳಿರುತ್ತೆ, ಏನಾದರೂ ನಿರ್ಧಾರವನ್ನು ಮಾಡುವಾಗ ಎಚ್ಚರಿಕೆ ವಹಿಸಬೇಕು ಅಂತ ಹೇಳ್ತಾ ಇದೆ. ಇದರೊಟ್ಟಿಗೆ ಹಿರಿಯರ ಒಂದು ಬೆಂಬಲ ತಗೊಳ್ಳಿ. ಏನಾದರೂ ಒಂದು ಸಂಕಲ್ಪ ಮಾಡಿರ್ತೀರ, ಯಾವುದೋ ಒಂದು ಕೆಲಸ ಕಾರ್ಯ ಆಗ್ಬೋದು, ಯಾವುದೇ ವಿಚಾರ ಆಗಲಿ, ಆ ಕೆಲಸ ತುಂಬ ವಿಶೇಷವಾಗಿ ನೀವು ಕನಸು ಕಟ್ಕೊಂಡಿರ್ತೀರ, ಅದು ನಿರ್ಧಾರ ಮಾಡುವಾಗ ನೀವು ಎಚ್ಚರಿಕೆಯಿಂದ ಮಾಡಬೇಕು. ಹೊಸದಾಗಿ ಏನಾದರೂ ಪ್ರಾರಂಭ ಮಾಡಲಿಕ್ಕೂ ಕೂಡ ಸ್ವಲ್ಪ ಹಿರಿಯರ ಬೆಂಬಲವನ್ನು ತೆಗೆದುಕೊಳ್ಳಿ, ಅನುಕೂಲ ಆಗುತ್ತೆ. ಇನ್ನು ಈ ದಿನ ಪೂರ್ವದ ಪ್ರಯಾಣದಲ್ಲಿ ಉತ್ತಮ ಲಾಭ ಕೂಡ ತಂದುಕೊಡುತ್ತೆ ಅಂತ ಹೇಳ್ತಾ ಇದ್ದೀನಿ ನೋಡಿ. ಒಳ್ಳೆಯ ದಿನ ವೃಶ್ಚಿಕ ರಾಶಿಯವರಿಗೆ. ಪೂರ್ವದ ಪ್ರಯಾಣದಲ್ಲಿ ಏನಾದರೂ ಪೂರ್ವದ ಕಡೆ, ನಿಮ್ಮ ಮನೆಯಿಂದ ಪೂರ್ವದ ಕಡೆ ಏನಾದರೂ ನಿಮಗೆ ಕೆಲಸ ಕಾರ್ಯ ಇತ್ತು ಅಂತಂದರೆ ಯಶಸ್ವಿ ಆಗ್ತೀರ ನೋಡಿ. ಮನಸ್ಸಲ್ಲೇನೋ ಒಂದು ಇತ್ತು ಅಂತಂದರೆ ಆ ಕೆಲಸ ಕಾರ್ಯ ಪೂರ್ಣವಾಗಿ ಯಶಸ್ಸಾಗುತ್ತೆ. ಪೂರ್ವ ದಿಕ್ಕಿನ ಕಡೆ ಪ್ರಯಾಣವನ್ನು ಆರಂಭ ಮಾಡಿ ನಿಮಗೆ ಅನುಕೂಲ ಆಗುವಂಥದ್ದು ಈ ದಿನ ವೃಶ್ಚಿಕ ರಾಶಿಯವರಿಗೆ. ಇನ್ನು ಧನುರಾಶಿಯವರಿಗೆ ನೋಡಿದಾಗ ಕೆಲಸದಲ್ಲಿ ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುತ್ತೆ. ಯಾರೆಲ್ಲ ಧನುರಾಶಿಯವರು ಇದ್ದೀರಾ ಅವ್ರಿಗೂ ಕೂಡ ಇವತ್ತು ಕೆಲಸ ಕಾರ್ಯದಲ್ಲಿ ಯಶಸ್ಸು ಪಡಿತೀರಾ, ಪ್ರತಿಫಲ ಕೂಡ ಅಷ್ಟೇ ಸಿಗುತ್ತೆ. ವ್ಯಾಪಾರ ಉದ್ಯೋಗದಲ್ಲಿ ಕೂಡ ಅಭಿವೃದ್ಧಿಯ ಸಂಕೇತ ಆಗಿದೆ. ಇನ್ನು ಉತ್ತಮವಾದ ಆರೋಗ್ಯ ಇರುವಂಥದ್ದು. ಯಾರೆಲ್ಲ ಧನುರಾಶಿಗಳು ಇದ್ದೀರಾ ಆರೋಗ್ಯದಲ್ಲಿ ಎಲ್ಲವೂ ಕೂಡ ಚೇತರಿಕೆ ಕಾಣ್ತೀರಾ, ಆರೋಗ್ಯ ಉತ್ತಮವಾಗುತ್ತೆ. ಏನೇ ಸಮಸ್ಯೆಗಳಿದ್ರು ಕೂಡ ಬಗೆಹರಿಸ್ಕೋಬೇಕು ಇವತ್ತು, ಆ ಬಗೆ ಅರಿಯುತ್ತೆ ಇವತ್ತು. ಕೆಲವೊಬ್ರು ಹೇಳ್ತಾರೆ, ಗುರುಗಳಿಗೆ ಎಷ್ಟೇ ಹಾಸ್ಪಿಟಲ್ಸ್ಗೆ ಹೋಗ್ತಾ ಇರ್ತೀವಿ ನಮಗೆ ಸರಿನೇ ಆಗ್ತಾ ಇಲ್ಲ, ತುಂಬ ಪ್ರಾಬ್ಲಮ್ ಆಗ್ತಾ ಇದೆ ಅಂತ. ಇವತ್ತು ಅದ್ರ ಕಡೆ ಗಮನ ಕೊಡಿ. ಆರೋಗ್ಯದ ನಿಮಿತ್ತ ಉತ್ತಮ ಲಾಭಾಂಶ ಕೂಡ ಇರುವಂಥದ್ದು, ಅಂದರೆ ಉತ್ತಮ ಆಗುತ್ತೆ. ಆರೋಗ್ಯ ಏಳಿಗೆ ಕೂಡ ನಿಮಗೆ ಪಡ್ಕೊಳ್ಳಿಕ್ಕೆ ಶುಭ ದಿನ ಇವತ್ತು. ಧನುರಾಶಿಯವರಿಗೆ ಸಾಲ ಮರುಪಾವತಿ ಕೂಡ ಮಾಡ್ತೀರಾ ಅಂತ ಹೇಳುವಂಥದ್ದು ಒಳ್ಳೆ ವಿಚಾರ ಅಲ್ವಾ. ಸಾಲ ಯಾವಾಗ ನಾವು ತೀರಿಸ್ಬಿಡ್ತೀವಿ, ತುಂಬ ಅದು ದೊಡ್ಡ ವಿಚಾರನೇ ಅದು ಜೀವನದಲ್ಲಿ.
ಸಾಲ ಏನಾದರೂ ಮರುಪಾವತಿ ಆಗ್ಬಿಡ್ತಂದ್ರೆ ನಿಮ್ಗೆ ಅವಾಗ ಗೊತ್ತಾಗುತ್ತೆ ನಿಮ್ಮ ಮನಸ್ಸು ಯಾವ ರೀತಿ ಇರುತ್ತೆ ಅಂತ. ಹಾಗಾಗಿ ಆ ರೀತಿ ಏನಾದರೂ ಇತ್ತು ಅಂತಂದರೆ ಸಾಲದ ವಿಚಾರವಾಗಿ ಋಣಬಾಧೆಯಿಂದ ನರಳ್ತಾ ಇದ್ದರೆ ಸಾಲ ಮರುಪಾವತಿ ಮಾಡಿಬಿಡಿ, ಇವತ್ತು ಅವಕಾಶ ಇದೆ ನಿಮಗೆ, ಅನುಕೂಲ ಆಗುತ್ತೆ ಧನುರಾಶಿಯವರಿಗೆ. ಇನ್ನು ಮಕರ ರಾಶಿಯವರಿಗೆ ನೋಡಿದಾಗ ಆರ್ಥಿಕ ಪರಿಸ್ಥಿತಿಯಲ್ಲಿ ಸುಧಾರಣೆ. ಯಾರೆಲ್ಲ ಮಕರ ರಾಶಿಯವರಿದ್ದಾರೆ ಗಮನದಲ್ಲಿ ಇಟ್ಕೊಳ್ಳಿ, ಆರ್ಥಿಕ ಪರಿಸ್ಥಿತಿಯಲ್ಲಿ ಸುಧಾರಣೆ ಅಂತ ಹೇಳಿದ್ರೆ ಆರ್ಥಿಕ ಪರಿಸ್ಥಿತಿ ಅಂದರೆ ಏನು? ಹಣದ ವಿಚಾರವಾಗಿ ಎಲ್ಲ ಒಂದು ಕುಟುಂಬದಲ್ಲಿ ಹಣ ಚೆನ್ನಾಗಿ ಎಲ್ಲರೂ ಕೂಡ ದುಡಿತಾ ಇರ್ತೀರ, ಆದರೆ ಹಣ ನಿಲ್ತಾ ಇರಲ್ಲ, ಅಥವಾ ಯಾವುದೋ ದುಂದು ವೆಚ್ಚ ಆಗ್ತಾ ಇರುತ್ತೆ, ಎಲ್ಲೋ ಹಣ ವ್ಯಯ ಆಗ್ತಾ ಇರುತ್ತೆ, ಅದೆಲ್ಲವೂ ಕೂಡ ನಿಮಗೆ ಸುಧಾರಣೆ ಅಂತ. ಈಗ ಬೇರೆ ಕಡೆ ಖರ್ಚು ಮಾಡೋದೆಲ್ಲ ನಿಲ್ಲುತ್ತೆ, ಅಥವಾ ದುಂದು ವೆಚ್ಚ ಆಗುವಂಥದ್ದೆಲ್ಲ ಕಡಿಮೆ ಮಾಡ್ತಾರೆ, ಅದೆಲ್ಲವೂ ಕೂಡ ಇರುತ್ತೆ ನೋಡಿ ಇವತ್ತು ಜೀವನದಲ್ಲಿ. ಇನ್ನು ಆರೋಗ್ಯದಲ್ಲಿ ಏರುಪೇರು ಉಂಟಾಗುವ ಸಾಧ್ಯತೆ, ಆರೋಗ್ಯದ ಕಡೆ ಮಕರ ರಾಶಿಯವರು ಗಮನವನ್ನು ಕೊಡಬೇಕು. ಆರೋಗ್ಯದಲ್ಲಿ ಯಾವುದು ಸಣ್ಣ ಪುಟ್ಟ ಸಮಸ್ಯೆ ಆಗುವಂಥದ್ದು ಅಥವಾ ವಾಹನಗಳಲ್ಲಿ ಓಡಾಡುವಾಗ ಆಗಲಿ ಸ್ವಲ್ಪ ಹೆಚ್ಚಿನ ಜಾಗ್ರತೆಯನ್ನು ವಹಿಸಬೇಕು. ಇದರ ಮುಖ್ಯ ನಿರ್ಧಾರಗಳನ್ನು ಮಾಡಬಾರ್ದು ಅಂತ ಹೇಳ್ತಾ ಇದೆ. ಮಕರ ರಾಶಿ ನೋಡಿ ಗಮನದಲ್ಲಿ ಇಟ್ಕೊಳ್ಬೇಕು, ಯಾವುದೇ ರೀತಿಯ ನಿರ್ಧಾರಗಳನ್ನು ಮುಖ್ಯ ನಿರ್ಧಾರಗಳು ಅಂತ ಇರುತ್ತೆ. ಮುಖ್ಯ ನಿರ್ಧಾರಗಳಂದರೆ ನಿಮ್ಮ ಗುರಿಗಳನ್ನೇ ಮುಖ್ಯ ನಿರ್ಧಾರಗಳಾಗಲ್ಲ. ನಿಮ್ಮ ಗುರಿ ಇರುತ್ತೆ, ಯಾವುದೋ ಒಂದು ಸಾಧನೆ ಮಾಡಬೇಕು ಅಂದ್ಕೊಂಡಿರ್ತೀರಾ, ಅಥವಾ ಯಾವುದೋ ಒಂದು ಅಂದ್ಕೊಂಡಿರ್ತೀರ, ಕನಸು ಕಟ್ಕೊಂಡಿರ್ತೀರ, ತುಂಬ ಆಲೋಚನೆ ಮಾಡಿರ್ತೀರ ಅದ್ರ ಬಗ್ಗೆ, ಅದು ನಿರ್ಧಾರ ಮಾಡುವಾಗ ಎಚ್ಚರಿಕೆಯಿಂದ ಮಾಡಬೇಕು. ಯಾವುದೇ ನಿರ್ಧಾರಗಳು ಕೂಡ ಇವತ್ತು ತಗೋಬಾರ್ದು ಅಂತ ಹೇಳ್ತಾ ಇದೆ. ಹಾಗಾಗಿ ಜಾಗ್ರತೆಯನ್ನು ಇರಬೇಕು ಮಕರ ರಾಶಿಯವರು. ಹಾಗೆ ಇನ್ನು ಕುಂಭರಾಶಿಯವರಿಗೆ ನೋಡೋಣ. ಇದರ ಕುಂಭರಾಶಿಯವರಿಗೆ ಕೆಲಸ ಕಾರ್ಯದಲ್ಲಿ ಜಯ ಅಂತ ಹೇಳ್ತಾ ಇದೆ. ಒಳ್ಳೆಯ ದಿನ ಕುಂಭರಾಶಿಯವರಿಗೆ. ಇವತ್ತು ಅಂದ್ಕೊಂಡಿರುವಂತಹ ಕೆಲಸ ಕಾರ್ಯದಲ್ಲಿ ಜಯ ಆಗುತ್ತೆ, ಅನುಕೂಲ ಅಂತ ಹೇಳ್ತಾ ಇದೆ. ಯಾವುದೇ ಕೆಲಸ ತಗೊಳ್ಳಿ ನೀವು ಇವತ್ತು ಅದ್ರ ಬಗ್ಗೆ ಯೋಚನೆ ಮಾಡಿ, ಆ ಕೆಲಸ ಕಾರ್ಯಗಳ ಬಗ್ಗೆ ಚಿಂತನೆ ಮಾಡಿ, ಅದರಲ್ಲಿ ನೀವು ಜಯವನ್ನು ಪಡ್ಕೊಳ್ಬೋದು. ಆರೋಗ್ಯದಲ್ಲಿ ಸುಧಾರಣೆ ಆಗುತ್ತೆ. ಇನ್ನು ಅತಿಯಾದ ನಂಬಿಕೆಯಿಂದ ತೊಂದರೆ ಅಂತ ನೋಡಿ, ನಿಮ್ಮ ಕೆಲಸ ಕಾರ್ಯದಲ್ಲಿ ನಿಮಗೆ ಜಯ ಅಂತ ಇದೆ, ಆದರೆ ಯಾರನ್ನೂ ನಂಬಾರ್ದು. ಅತಿಯಾದ ನಂಬಿಕೆನೇ ನಿಮಗೆ ನಂಬಿಕೆ ದ್ರೋಹ ಮಾಡಿಬಿಡ್ತಾರಂತೆ. ಹಾಗಾಗಿ ಯಾವುದೇ ಕೆಲಸ ಕಾರ್ಯ ಇದ್ರೂ ಕೂಡ ನೀವೇ ಮಾಡಿ, ಅದರಿಂದ ನೀವು ಯಶಸ್ಸನ್ನು ಕೂಡ ಪಡಿತೀರ ಅಂತ ಹೇಳ್ತಾ ಇದೆ. ಕುಂಭರಾಶಿಯವರು ಜಾಗೃತರಾಗಿ ಗಮನದಲ್ಲಿಟ್ಕೊಳ್ಳಿ. ಯಾವುದೋ ಮೂರನೇ ವ್ಯಕ್ತಿಯಿಂದ ನಂಬೋದು, ಯಾವುದೋ ಕೆಲಸ ತುಂಬ ವಿಶೇಷವಾಗಿರುವಂಥ ಕೆಲಸ ಆಗಲೇಬೇಕಾಗಿರುತ್ತೆ, ಅದು ತುಂಬ ದಿನ ಅಂದ್ಕೊಂಡಿರೋಂಥ ಕೆಲಸ ಕಾರ್ಯಗಳು ನೀವು ಯಾರನ್ನಾದ್ರೂ ನಂಬಿದ್ರೆ ಅಲ್ಲಿಂದ ಅದರಿಂದ ಹಾನಿ ಉಂಟಾಗುತ್ತೆ. ಅವರು ಕೈ ಕೊಡ್ತಾರೆ, ನಂಬಿದವರು ಕೈ ಕೊಡುವಂಥದ್ದು ಇದೆಲ್ಲ ಕೂಡ ಇರುತ್ತೆ. ಹಾಗಾಗಿ ನಿಮ್ಮ ಕೆಲಸ ನೀವೇ ಮಾಡಿ, ಅದರಲ್ಲಿ ಯಶಸ್ಸನ್ನು ಕೂಡ ಇದನ್ನು ಪಡಿಬೋದು ಕುಂಭರಾಶಿಯವರು. ಇನ್ನು ಕಡೆಯ ರಾಶಿ ಮೀನರಾಶಿಯವರಿಗೆ ನೋಡೋಣ. ಇದನ್ನು ಹಣಕಾಸಿನ ವಿಚಾರದಲ್ಲಿ ಎಚ್ಚರ ವಹಿಸಬೇಕು. ಯಾರೆಲ್ಲ ಮೀನರಾಶಿಗಳಿದ್ದೀರಾ ನೀವು ಕೂಡ ಹಣದ ವಿಚಾರವಾಗಿ ಯಾರಿಗಾದರೂ ನೋಡಿ, ಕೆಲವೊಬ್ಬರು ಹಣ ಕೊಡಬೇಕು ಅಂದ್ಕೊಂಡಿರ್ತಾರೆ, ಅಥವಾ ಹಣ ಇಸ್ಕೊಳ್ಳುವಂಥದ್ದು, ಸಾಲವಾಗಿ ಇಸ್ಕೊಳ್ಳುವಂಥದ್ದು, ಅಥವಾ ಸಾಲ ಕೊಡೋದಾಗಲಿ, ಅಥವಾ ಹಣದ ವಿಚಾರವಾಗಿ ಯಾವುದೋ ಒಂದು ವ್ಯವಹಾರಗಳನ್ನು, ಐಪತ್ರ ವ್ಯವಹಾರಗಳಾಗಲಿ, ಏನಾದರೂ ವ್ಯವಹಾರ ಇತ್ತು ಅಂತಂದರೆ ಮೀನರಾಶಿಯವರು ಜಾಗೃತ ವಹಿಸಬೇಕು. ಆ ವಿಚಾರದಲ್ಲಿ ತುಂಬ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳ್ತದೆ. ಮೋಸ ಹೋಗುವ ಸಾಧ್ಯತೆ ಕೂಡ ಇದೆ. ಆರೋಗ್ಯದಲ್ಲಿ ಚೇತರಿಕೆ ಕಾಣುತ್ತೆ. ಅತಿಯಾದ ಕೋಪವನ್ನು ಕೂಡ ಅನಾಹುತಕ್ಕೆ ಕಾರಣ ಆಗುತ್ತೆ ಅಂತ ಹೇಳ್ತಾ ಇದೆ ನೋಡಿ. ಇವತ್ತು ಆರೋಗ್ಯದಲ್ಲಿ ಕೂಡ ನಿಮಗೆ ಚೇತರಿಕೆ ಇದೆ, ಒಳ್ಳೆ ಚೆನ್ನಾಗಿದೆ, ಆದರೆ ನೀವೇನಾದರೂ ಕೋಪ ಮಾಡ್ಕೊಳ್ಳುವಂಥದ್ದು, ವ್ಯಾಪಾರ ಉದ್ಯೋಗ ವಿಚಾರದಲ್ಲಿ ಏನಾದರೂ ಕೋಪ ಮಾಡ್ಕೊಂಡು ಮಾತನಾಡುವುದಾಗಲಿ, ಆ ರೀತಿ ಏನಾದರೂ ಮಾಡಿಕೊಂಡೆ ಅದರಿಂದ ನಿಮಗೆ ತೊಂದರೆಗಳನ್ನು ಅನುಭವಿಸ್ತೀರಾ. ಕೋಪವನ್ನು ಕಡಿಮೆ ಮಾಡ್ಕೊಳ್ಳಿ, ಜಾಗೃತರಾಗಿ ಶಾಂತವಾಗಿ ಕೆಲಸ ಕಾರ್ಯಗಳ ಬಗ್ಗೆ ನೀವು ನಿಮ್ಮ ಮನಸ್ಸನ್ನು ಕೊಟ್ಟು ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಳಿ. ನಿಮಗೆ ಅನುಕೂಲ ಆಗುವಂಥದ್ದು ಮೀನರಾಶಿಯವರಿಗೆ. ವೀಕ್ಷಕರೇ, ದ್ವಾದಶ ರಾಶಿಗಳ ಫಲಾನುಫಲ ಹೇಗಿದೆ ಅನ್ನೋದನ್ನು ಗುರೂಜಿಯವರು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಧಾರ್ಮಿಕ ಚಿಂತನೆಯ ವಿಚಾರ, ಇಂದು ಮುಖ್ಯವಾಗಿ ಕುಂಭರಾಶಿಯವರ ಗುಣಲಕ್ಷಣಗಳು, ಅವರಿಗೆ ಯಾವ ದಿಕ್ಕು ಶುಭ, ಯಾವ ದಿಕ್ಕು ಅಶುಭ, ಯಾವ ಸಂಖ್ಯೆ ಶುಭ, ಯಾವ ಬಣ್ಣ ಶುಭ, ಈ ಎಲ್ಲ ವಿಚಾರಗಳನ್ನು ಗುರೂಜಿಯವರು ತಿಳಿಸ್ಕೊಡ್ತಾರೆ. ಗುರುಗಳೇ ನೋಡಿ, ಯಾವಾಗಲೂ ಹೇಳಿದ್ವಿ ಕುಂಭರಾಶಿ ಅಂತ, ತುಂಬ ವಿಶೇಷವಾಗಿರುವಂತಹ ರಾಶಿಯವರು ಇವರು ಕುಂಭರಾಶಿ ಅಂತ. ನಾವು ಸಾಮಾನ್ಯವಾಗಿ ನಾವು ಅದರ ಚಿಹ್ನೆ ನೋಡಿದ್ರೇ ಗೊತ್ತಾಗ್ಬಿಡುತ್ತೆ. ಕುಂಭ ಅಂತಂದ್ರೆ ಒಂದು ಮಡಿಕೆಯ ರೂಪದಲ್ಲಿರುತ್ತೆ, ಕಳಶದ ರೂಪದಲ್ಲಿರುತ್ತೆ, ಕುಂಭ ಅಂತ ಕರಿತೀವಿ ನಾವು ಅದನ್ನು. ಇದರ ಸ್ವಭಾವ ಯಾವ ರೀತಿ ಇರುತ್ತೆ ನೋಡಿದ್ರೇ ಗೊತ್ತಾಗ್ಬಿಡುತ್ತೆ. ಕುಂಭ ಅಂದ್ರೇನು, ಎಷ್ಟೋ ವಿಚಾರಗಳನ್ನು ತನ್ನಲ್ಲಿ ಅಡಗಿಸಿಕೊಂಡಿರುತ್ತೆ ಅದು ಕುಂಭ. ಅದೇ ವ್ಯಕ್ತಿತ್ವವನ್ನು ಹೊಂದಿರ್ತಾರೆ ಕುಂಭರಾಶಿಯವರು. ನೋಡಲಿಕ್ಕೆ ಕೂಡ ಅವರ ಆಕಾರ ಕೂಡ ಅದೇ ರೀತಿ ಇರುತ್ತೆ. ಕೆಲವೊಬ್ರು ನೋಡಿ ಕುಂಭರಾಶಿಯವರು ಸ್ವಲ್ಪ ಬೇಗನೆ ದಪ್ಪ ಆಗಿಬಿಡ್ತಾರೆ, ಅದೆಲ್ಲ ಸಾಮಾನ್ಯವಾಗಿರುವಂಥದ್ದು, ಇದು ಗುಣಲಕ್ಷಣಗಳಲ್ಲಿ ಬರುತ್ತೆ. ಕುಂಭರಾಶಿಯವ್ರು ನೋಡ್ಕೊಳ್ಳಿ, ಯಾಕಂದರೆ ಸ್ವಲ್ಪ ಏನಾದರೂ ಆರೋಗ್ಯದಲ್ಲಿ ಸಮಸ್ಯೆನೋ ಅಥವಾ ಯಾವುದೋ ಒಂದು ಚೆನ್ನಾಗಿ ತಿನ್ಕೊಂಡು ಆ ಥರ ಆಗ್ಬಿಟ್ರೂ ಕೂಡ ಸ್ವಲ್ಪ ಬೇಗ ದಪ್ಪ ಆಗ್ತದೆ. ಬೇರೆ ಜನಗಳಿಗಿಂತ ಸ್ವಲ್ಪ ಅವರ ಒಂದು ಗುಣಲಕ್ಷಣದಲ್ಲಿ ರಾಶಿಯ ಸ್ವಭಾವದಿಂದ ಆಗುತ್ತೆ. ಏನಂತೆ ಅವ್ರು ಸ್ವಲ್ಪ ದುಂಡುಗಿರುವಂಥದ್ದು, ದಪ್ಪವಾಗಿರುವಂಥದ್ದು, ಇದೆಲ್ಲ ಕೂಡ ಇರುತ್ತೆ. ಇನ್ನು ಇವರಲ್ಲಿ ಸ್ವಾಭಾವಿಕತೆ ತುಂಬ ವಿಶೇಷವಾಗಿರುತ್ತೆ. ಇವರ ಸ್ವಭಾವವನ್ನು ನೋಡಿದಾಗ ತುಂಬ ವಿಶೇಷವಾದ ಯೋಚನಾಶೀಲರು ಅಂತ ಹೇಳುತ್ತೆ. ಇವರಲ್ಲಿ ತುಂಬ ರಹಸ್ಯವನ್ನು ಇವರು ಅಡಗಿಸ್ಕೊಂಡಿರ್ತಾರೆ. ಇವರಲ್ಲಿ ಯಾವುದೇ ರಹಸ್ಯವನ್ನು ಬಿಟ್ಕೊಡಲ್ಲ ಅಂತ ನೋಡಿ. ಕುಂಭರಾಶಿಯವರು ತುಂಬ ವಿಶೇಷ ಮನಸ್ಸುಳ್ಳವರಂತೆ ಇವರು. ಆದರೆ ಕೋಪವನ್ನು ತುಂಬ ಬೇಗ ಕಂಟ್ರೋಲ್ ಮಾಡ್ಕೊಳ್ತಾರೆ. ಅಷ್ಟೇ ಕೋಪ ಇರುತ್ತೆ, ಅಷ್ಟೇ ಕಂಟ್ರೋಲ್ ಮಾಡ್ಕೊಳ್ತಾರೆ. ನಿಮ್ಮ ಮನೇಲಿ ಯಾರಾದರೂ ಕುಂಭರಾಶಿಗಳಿದ್ರೆ ನೋಡ್ಬೇಕು ನೀವು, ಅವ್ರು ಯಾವ ವಿಚಾರನೂ ಅಷ್ಟು ಬೇಗ ಬಿಟ್ಕೊಡಲ್ಲ ನಿಮಗೆ. ಯಾವುದೇ ಕೆಲಸ ಆಗೋರು ಏನು ಕೆಲಸ ಮಾಡ್ತಾರೆ, ಎಲ್ಲೂ ಹೋಗ್ತಾರೆ, ಏನು ಓದ್ತಾ ಇದ್ದಾರೆ, ಏನು ಅಷ್ಟು ಬೇಗ ನಿಮಗೆ ಬಿಟ್ಕೊಡಲ್ಲ ಈ ಕುಂಭರಾಶಿಯವರು. ಅದರ ಸ್ವಭಾವ ಕೂಡ ತುಂಬ ಒಳ್ಳೆಯದಾಗಿರುತ್ತೆ. ಆದರೆ ಅವ್ರಿಗೆ ಯಾರಾದರೂ ಏನಾದರೂ ತೊಂದರೆ ಮಾಡಿದ್ರೆ ಅದರಿಂದ ತುಂಬ ಅವರು ಅಂದರೆ ಒಂಥರ ಸುಮ್ಮನೆ ಬೇಜಾರಾಗುವಂಥದ್ದು, ಮತ್ತು ಅದಕ್ಕೆ ಏನು ಪರಿಹಾರಗಳು ಮಾಡ್ಕೊಳ್ಬೇಕು ಅವ್ರ ಮನಸ್ಸಿನಲ್ಲಿ ಯೋಚನೆ ಮಾಡಿ ಅದಕ್ಕೆ ಪರಿಹಾರಗಳನ್ನು ಮಾಡ್ತಾರೆ. ಆ ರೀತಿ ಸ್ವಭಾವ ಇರುವಂಥವ್ರು. ಹಾಗಾಗಿ ಮನೆಯಲ್ಲಿ ಯಾರು ಕುಂಭರಾಶಿಗಳಿರ್ತಾರೆ, ಈಗ ಶನಿ ನೋಡಿ, ಈ ಕುಂಭರಾಶಿಯಾಧಿಪತಿ ಶನಿ ಇರುವಂಥದ್ದು.
ಏನಾದರೂ ನಿಮಗೆ ಕಷ್ಟಗಳಾಗ್ತಿದ್ರೆ ನೀವು ಶನಿಯನ್ನು ನೋಡಬೇಕು. ನೀವು ಏನು ಮಾಡಬೇಕು, ಏನಾದ್ರು ಯಾವುದೋ ಒಂದು ವ್ಯಾಪಾರ ಉದ್ಯೋಗ ಪ್ರಾರಂಭ ಮಾಡ್ಬೇಕು ಅಂದ್ಕೊಳ್ತಿರ್ತೀರಾ, ಅದು ನಾನು ಹೇಳ್ತೀನಿ ನಿಮಗೆ ವಾರನೂ ಯಾವುದು ಶುಭ ಅಂತ. ಶನಿವಾರ ನಿಮಗೆ ಶುಭ ಆಗುತ್ತೆ. ಶನಿವಾರಗಳು ನೀವು ಈ ಆಂಜನೇಯನ ದೇವಸ್ಥಾನಕ್ಕೆ ಹೋಗುವಂಥದ್ದು, ಅಥವಾ ನಿಮ್ಮ ಅಕ್ಕಪಕ್ಕದಲ್ಲಿ ಏನಾದರೂ ಶನೇಶ್ವರ ದೇವಸ್ಥಾನಕ್ಕಿದ್ದು ಅಂದರೆ ಇನ್ನೂ ತುಂಬ ಒಳ್ಳೆಯದು ನೋಡಿ. ಅಲ್ಲಿ ಹೋಗಿ ಶನೇಶ್ವರ ದೇವಸ್ಥಾನಕ್ಕೆ ಒಂದು ನಮಸ್ಕಾರ ಮಾಡಿ ಬನ್ನಿ. ಏನು ನೀವು ಮಾಡೋ ಅವಶ್ಯಕತೆ ಇಲ್ಲ. ನಿಮ್ಗೆ ಯಾವುದೋ ಒಂದು ಕೆಲಸ ಕಾರ್ಯ ಆಗಬೇಕಂತಂದರೆ ಶನಿವಾರ ವಿಶೇಷವಾಗಿರುತ್ತೆ. ಶನಿವಾರದ ಜೊತೆ ಇನ್ನೂ ತುಂಬ ವಿಶೇಷ ನೋಡಿ ನಿಮಗೆ ಕುಂಭರಾಶಿಯವರಿಗೆ ಇವತ್ತು ಉತ್ತರ ಮತ್ತು ಪಶ್ಚಿಮ ದಕ್ಷಿಣ ದಿಕ್ಕು ತುಂಬ ವಿಶೇಷ ಇರುತ್ತೆ ನೋಡಿ. ದಕ್ಷಿಣಕ್ಕೂ ಹೋಗ್ಬೋದು, ಯಾಕಂದರೆ ಶನೇಶ್ವರ ನೋಡ್ತೀವಿ ದಕ್ಷಿಣಕ್ಕೆ ಇರುತ್ತೆ ಶನೇಶ್ವರ ಸ್ವಾಮಿ ನವಗ್ರಹ ದೇವಸ್ಥಾನಕ್ಕೆ ಹೋದಾಗ. ಇದ್ರ ಜೊತೆ ಪಶ್ಚಿಮ ಮತ್ತು ಉತ್ತರ ಕೂಡ ತುಂಬ ಇವ್ರಿಗೆ ಅನುಕೂಲಕರ ದಿಕ್ಕುಗಳಾಗಿರುತ್ತೆ. ಶನಿವಾರ ತುಂಬ ಶುಭ. ಈ ಶನಿವಾರಗಳು ನೀವು ಉತ್ತರಕ್ಕಾಗಲಿ ಹೋಗಲಿ ಪಶ್ಚಿಮಕ್ಕೆ ಹೋಗಲಿ, ಈ ನಿಮಗೆ ಆ ಕೆಲಸ ಕಾರ್ಯಗಳು ನಿಮಗೆ ಬೇಗ ಕೆಲಸ ಕಾರ್ಯ ಆಗುತ್ತೆ. ಇನ್ನು ಈ ಕುಂಭರಾಶಿ ಆಗಿರೋದ್ರಿಂದ ಶನಿ ಅಧಿಪತಿ ಆಗಿರೋದ್ರಿಂದ ನೀಲಿ ಬಣ್ಣ ಮತ್ತು ಕಪ್ಪು ಬಣ್ಣ ತುಂಬ ಶ್ರೇಷ್ಠ ಅಂತ. ನಿಮಗೆ ನೀಲಿ ಬಣ್ಣ ಆಗ್ಬೋದು, ಅಥವಾ ಇವರಿಗೆ ತುಂಬ ಇಷ್ಟ ಆಗಿರುತ್ತೆ ನೋಡಿ. ಕೆಲವೊಬ್ಬರು ಕುಂಭರಾಶಿಯವ್ರು ಕೇಳಿ ನಿಮಗೆ ಯಾವ ಬಣ್ಣ ಅಂದರೆ ನಮಗೆ ಬ್ಲ್ಯಾಕ್ ಇಷ್ಟ ಅಂತೆ. ತುಂಬ ಬ್ಲ್ಯಾಕ್ ಕಲರ್ಸು ಮತ್ತು ನೀಲಿ ಕಲರ್ನ ಅವ್ರು ಉಪಯೋಗ ಕೂಡ ಮಾಡ್ತಾ ಇರ್ತಾರೆ. ಇದರಿಂದನೂ ಕೂಡ ನೀವು ಅನೇಕ ಫಲಗಳನ್ನು ಕೂಡ ಪಡ್ಕೊಳ್ಬೋದು ಕುಂಭರಾಶಿಯವರು. ಇನ್ನು ತುಂಬ ವಿಶೇಷವಾದ ನಂಬರ್ ಅಂತ ಬಂದಾಗ ಇವ್ರಿಗೆ 8ನೇ ನಂಬರು ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ 8 ನಂಬರ್ನ ಉಪಯೋಗಿಸಿ. ನಿಮಗೆ ಕೆಲವೊಬ್ರು ಕೇಳ್ತಾರೆ ಗುರುಗಳೇ ನಮಗೆ ನಂಬರ್ ಯಾವ್ದು ಆಗಿಬರುತ್ತೆ ಕುಂಭರಾಶಿಯವ್ರಿಗೆ ಅಂತ. ಈ ರೀತಿ 8ನೇ ನಂಬರ್ನ ನೀವು ಉಪಯೋಗ ಮಾಡಿದಾಗ ನಿಮಗೆ ತುಂಬ ಅನುಕೂಲ ಆಗುತ್ತೆ. ಇನ್ನು ಈ ಕುಂಭರಾಶಿಯವರಿಗೆ 7.5 ಕೂಡ ಇರೋದ್ರಿಂದ ಇನ್ನು 2.5 ವರ್ಷಗಳ ಕಾಲ ಅಷ್ಟೇ. ಇವಾಗ ಯಾಕೆಂದರೆ ಮೀನರಾಶಿಯಲ್ಲಿ ನಿಮಗೆ ಶನಿ ಇರೋದ್ರಿಂದ ಈಗ ಸ್ವಲ್ಪ ದಿನಗಳ ಕಾಲ ನಿಮಗೆ ಅನುಕೂಲಗಳು ಕೂಡ ಆಗುತ್ತೆ, ಅನಾನುಕೂಲಗಳು ಕೂಡ ಆಗುತ್ತೆ. ವಾಹನಗಳಲ್ಲಿ ಓಡಾಡಬೇಕಾದ್ರೆ ಎಚ್ಚರಿಕೆಯಿಂದ ಇರಬೇಕು. ಇವಾಗ ಈಗಿರುವ ಒಂದು ಪರಿಸ್ಥಿತಿ ನೋಡಿಕೊಂಡಾಗ ಕುಂಭರಾಶಿಯವರು ಎಲ್ಲಾದರೂ ಅಪಘಾತಗಳಾಗುವಂಥದ್ದು ಅಥವಾ ಪದೇ ಪದೇ ಆರೋಗ್ಯ ಸಮಸ್ಯೆಗಳು ಕಾಣುವಂಥದ್ದು ಇದೆಲ್ಲ ಕೂಡ ಆಗುತ್ತೆ. ಮತ್ತು ಸೋಮಾರಿತನ ಕೂಡ ನಿಮಗೆ ಹೆಚ್ಚಾಗುತ್ತೆ. ಅದೆಲ್ಲ ನೋಡ್ಕೊಳ್ಳಿ. ಏನಾದರೂ ಹೊಸದಾಗಿ ಪ್ರಾರಂಭ ಮಾಡಬೇಕು, ದೊಡ್ಡ ದೊಡ್ಡ ಯೋಜನೆಗಳು ಇಟ್ಕೊಂಡಿರ್ತೀರ, ಒಂದು ಸ್ವಲ್ಪ ತಡ ಆಗುತ್ತೆ, ನಿಧಾನ ಆಗುತ್ತೆ. ಇನ್ನು 2 ವರ್ಷ ನೀವು ಕಾಲ ಇದೇ ರೀತಿ ಮುಂದೆ ಹಾಕೊಂಡ್ಬಿಟ್ರೆ ಕುಂಭರಾಶಿಯವ್ರಿಗೆ ಮುಂದಿನ ದಿನಗಳಲ್ಲಿ ತುಂಬ ಉತ್ತಮವಾದ ಕೂಡ ಫಲಗಳನ್ನು ಕೂಡ ನೀವು ಪಡ್ಕೊಳ್ಬೋದು. ವೀಕ್ಷಕರೇ, ಇಂದು ಪಂಚಾಂಗದ ವಿಚಾರಗಳನ್ನು ಹಾಗೆಯೇ ದ್ವಾದಶ ರಾಶಿಗಳ ಫಲಾನುಫಲಗಳನ್ನು ಜೊತೆಗೆ ಧಾರ್ಮಿಕ ಚಿಂತನೆಯ ವಿಚಾರದಲ್ಲಿ ಕುಂಭರಾಶಿಯವರ ಬಗ್ಗೆ ಸಮಗ್ರವಾದ ಮಾಹಿತಿಯನ್ನು ಗುರೂಜಿಯವರು ತಿಳಿಸಿಕೊಟ್ಟಿದ್ದಾರೆ. ನೀವು ಕೂಡ ಗುರೂಜಿಯವರನ್ನು ನೇರವಾಗಿ ಸಂಪರ್ಕ ಮಾಡಬಹುದು. ಬೆಂಗಳೂರಿನ ಅಂಚೆಪಾಳ್ಯದಲ್ಲಿ ಅವರ ಕಚೇರಿ ಇರ್ತದೆ. ನೇರವಾಗಿ ಕರೆ ಮಾಡಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳಬಹುದು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಮುಂದಿನ ಬೃಹತ್ ಜಾತಕಂ ಕಾರ್ಯಕ್ರಮದಲ್ಲಿ ಮತ್ತೆ ಸಿಗೋಣ. ಗುರೂಜಿಗಳೇ, ಎಲ್ಲ ವಿಚಾರಗಳನ್ನು ತಿಳಿಸಿಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ತೆ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಶ್ರೀಮತೆ ರಾಮಾನುಜಾಯ ನಮಃ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಮುಂದಿನ ಬೃಹತ್ ಜಾತಕಂ ಕಾರ್ಯಕ್ರಮದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.